ಇನ್ನು ಸರ್ವಧರ್ಮಗಳ ಗುರುಗಳ ಸಮ್ಮುಖದಲ್ಲೇ ಈ ಒಂದು ಪ್ರಮಾಣ ವಚನ ನಡೆಯುತ್ತೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಸೇರಿ ಒಟ್ಟು 55 ಧರ್ಮಗುರುಗಳಿಗೆ ಆಹ್ವಾನ ನೀಡಲಾಗಿದೆ. ನಾಳೆ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಸರ್ವಧರ್ಮಗಳ ಗುರುಗಳ ಸಮ್ಮುಖದಲ್ಲೇ ಪ್ರಮಾಣ ವಚನ ನಡೆಯುತ್ತೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಸೇರಿ ಒಟ್ಟು 55 ಧರ್ಮ ಗುರುಗಳ ಸಮ್ಮುಖದಲ್ಲಿ ನಡೀತಾ ಇದೆ ಪದಗ್ರಹಣ. ನಿರ್ಮಲಾನಂದನಾಥ ಸ್ವಾಮೀಜಿಗಳು, ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು, ಸಿದ್ಧಲಿಂಗ ಮಹಾಸ್ವಾಮಿ ಸೇರಿದಂತೆ ಹಲವು ಸ್ವಾಮೀಜಿಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. 55 ಸ್ವಾಮೀಜಿಗಳು, ಫಾದರ್ ಹಾಗೂ ಮೌಲ್ಯಗಳಿಗೆ ಆಮಂತ್ರಣ ನೀಡಲಾಗಿದೆ. ಸರ್ಕಾರದಿಂದಲೇ ಅಧಿಕೃತ ಆಹ್ವಾನ ಕಳಿಸೋದಕ್ಕೆ ಡಿ.ಕೆ.ಶಿ ಸೂಚನೆಯನ್ನ ನೀಡಿದ್ದಾರೆ. ಹಾಗಾದ್ರೆ ನಾಳೆ ಆಗಮಿಸತಕ್ಕಂಥ ಪ್ರಮುಖ ಶ್ರೀಗಳ ಹೆಸರುಗಳನ್ನ ನೋಡೋದಾದ್ರೆ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸ್ವಾಮೀಜಿಗಳು ಇವರು. ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಸುತ್ತೂರು ಮಠ, ಮೈಸೂರು. ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಶ್ರೀ ಸಿದ್ಧಗಂಗಾ ಮಠ, ತುಮಕೂರು. ಶ್ರೀ ನಿಶ್ಚಲಾನಂದನಾಥ ಮಹಾಸ್ವಾಮಿಗಳು, ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಶ್ರೀಗಳು ಇವರು. ಶ್ರೀ ನಂಜಾವಧೂತ ಮಹಾಸ್ವಾಮಿಗಳು, ಗುರು ಬ್ರಹ್ಮೇಶ್ವರ ಮಠ, ಪಟ್ಟನಾಯಕನಹಳ್ಳಿ, ಶಿರಾ. ಶ್ರೀ ಕರಿವೃಷಭ ದೇಶಿಕೇಂದ್ರ ಶಿವಯೋಗಿ ಮಹಾಸ್ವಾಮಿಗಳು, ಕಾಡಸಿದ್ದೇಶ್ವರ ಮಠದ ಸ್ವಾಮಿಗಳು ಇವರು, ನೊಣವಿನಕೆರೆ. ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು, ತರಳಬಾಳು ಬೃಹನ್ಮಠ, ಸಿರಿಗೆರೆ ಶ್ರೀಗಳು ಇವರು. ಶ್ರೀ ವಚನಾನಂದ ಮಹಾಸ್ವಾಮಿಗಳು, ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಶ್ರೀಗಳು ಇವರು. ಶ್ರೀ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ರಂಭಾಪುರ ಪೀಠ, ಬಾಳೆಹೊನ್ನೂರಿನ ಸ್ವಾಮೀಜಿಗಳು ಇವರು. ಶ್ರೀ ಸಿದ್ಧಗಂಗಾ ರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು, ಉಜ್ಜಯಿನಿ ಪೀಠ, ಉಜ್ಜಯಿನಿಯ ಸ್ವಾಮಿಗಳು ಇವರು, ವಿಜಯನಗರ ಜಿಲ್ಲೆ. ಶ್ರೀ ಭೀಮಶಂಕರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಕೇದಾರ ಪೀಠ, ಕೇದಾರನಾಥ ಸ್ವಾಮಿಗಳು ಇವರು. ಶ್ರೀ ಚೆನ್ನಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀಶೈಲ ಪೀಠ. ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಯವರು, ಕನಕ ಗುರುಪೀಠ, ಕಾಗಿನೆಲೆ ಸ್ವಾಮೀಜಿಗಳು ಇವರು. ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು, ಬೋವಿ ಗುರುಪೀಠ, ಚಿತ್ರದುರ್ಗದ ಸ್ವಾಮೀಜಿಗಳು. ಶ್ರೀ ಶಾಂತವೀರ ಸ್ವಾಮೀಜಿ, ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ. ಶ್ರೀ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮಿಗಳು, ಶ್ರೀ ರವಿಶಂಕರ ಗುರೂಜಿ. ಹೀಗೆ ಹಲವು ಸ್ವಾಮೀಜಿಗಳು, ಒಟ್ಟಾರೆ 55 ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ ನಾಳಿನ ಒಂದು ಕಾರ್ಯಕ್ರಮಕ್ಕೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಧ್ರುವರಾಜ್, ಈಗ 55 ಸ್ವಾಮೀಜಿಗಳು, ಮಹಾಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಸೊ ಯಾವ ರೀತಿ ಇರುತ್ತೆ ನಾಳಿನ ಒಂದು ಕಾರ್ಯಕ್ರಮ ಅಂತ? ನಾಳೆ ಮುಖ್ಯವಾಗಿ 4-5 ಸುಮಾರಿಗೆ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮವನ್ನು ಡಿ.ಕೆ. ಶಿವಕುಮಾರ್ ಅವರು ಅಂದರೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಈ ಸಂದರ್ಭದಲ್ಲಿ ವಿವಿಧ ಮಟ್ಟದ ಮಠಾಧೀಶರು, ಅದರ ಜೊತೆ ಚರ್ಚ್ನ ಫಾದರ್ ಇರ್ಬೋದು, ಅದಾದ ನಂತರ ಮೌಲ್ವಿಗಳಿರ್ಬೋದು, ಬೌದ್ಧ ಗುರುಗಳಿರ್ಬೋದು, ಜೈನ ಗುರುಗಳಿರ್ಬೋದು, ಎಲ್ಲರನ್ನ ಕೂಡ ಆಹ್ವಾನವನ್ನು ಈಗಾಗಲೇ ನೀಡಲಾಗಿದೆ. ಸರ್ವಧರ್ಮದ ಗುರುಗಳಿಗೂ ಕೂಡ ಅಲ್ಲಿ ಆಹ್ವಾನವನ್ನು ನೀಡಲಾಗಿದೆ. ಅವರಿಗೆ ಪ್ರತ್ಯೇಕವಾಗಿ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಸಾಕಷ್ಟು ಸ್ವಾಮೀಜಿಗಳಿಗೆ, ಸಾಕಷ್ಟು ಮಟ್ಟದ ಸ್ವಾಮೀಜಿಗಳಿಗೆ ಒಂದು ಆಹ್ವಾನವನ್ನು ನೀಡಲಾಗಿದೆ. ಎಲ್ಲರೂ ಕೂಡ ಈ ಒಂದು ಪ್ರಮಾಣ ವಚನ ಸ್ವೀಕಾರಕ್ಕೆ ಸಾಕ್ಷಿ ಕೂಡ ಆಗ್ತಾರೆ. ಈ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ಅಲ್ಲಿ ಕೈಗೊಳ್ಳಲಾಗಿದೆ. ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಎಲ್ರಿಗೂ ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಆಫೀಸಿಂದಾನೇ ಒಂದು ಇನ್ವಿಟೇಷನ್ ಅವರಿಗೆ ರೀಚ್ ಆಗಿದೆ. ಸೊ ಎಲ್ಲರೂ ನಾಳೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿ ಕೂಡ ಆಗ್ತಾರೆ. ಇನ್ನು
ವಿ.ಐ.ಪಿಗಳು ಅತಿ ಗಣ್ಯರು ಕೂಡ ಇಲ್ಲಿ ಭಾಗವಹಿಸ್ತಾರೆ. ಇನ್ನು ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿಗಳಿರ್ಬೋದು, ಆನಂತರ ಪಕ್ಕದ ಕೇರಳಂ ರಾಜ್ಯದ ಮುಖ್ಯಮಂತ್ರಿ ಸತೀಸನ್ ಅವರಿಗೂ ಒಂದು ಆಮಂತ್ರಣವನ್ನ ನೀಡಲಾಗಿದೆ. ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಇರ್ಬೋದು, ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ರಾಹುಲ್ ಗಾಂಧಿ, ಭೂಪೇಂದ್ರ ಯಾದವ್ ಹಾಗೆ ಮಾಜಿ ಸಿಎಂಗಳು ಕೂಡ ಸಾಕಷ್ಟು ಜನ ಭಾಗಿಯಾಗ್ತಾರೆ. ಕೇರಳಂ ರಾಜ್ಯದ ಸಚಿವರು, ಇದಾದ ನಂತರ ಡಿ.ಕೆ. ಶಿವಕುಮಾರ್ ಜೊತೆ ಎಷ್ಟು ಜನ ಆಪ್ತರಿದ್ದಾರೆ ನೋಡಿ, ರಾಜಕಾರಣಿಗಳು, ಬೇರೆ ಬೇರೆ ರಾಜ್ಯದ ವಿವಿಧ ಗಣ್ಯರು ಕೂಡ ಆಗಮಿಸ್ತಾರೆ. ಅವರಿಗೂ ಕೂಡ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಇನ್ನು ಲೋಕಭವನದಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 3,100 ಜನರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಬರ್ತಾ ಇದೆ. ಅದರಲ್ಲಿ 3 ಹಂತದಲ್ಲಿ ಆಸನದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಅತಿ ಗಣ್ಯರು ಮತ್ತೆ ಮಠಾಧೀಶರು, ಧರ್ಮಗುರುಗಳಿಗೆ ಒಂದು ಪ್ರತ್ಯೇಕವಾದ ವ್ಯವಸ್ಥೆ, ಅಂದ್ರೆ ಎತ್ತರದ ಪ್ಲೇಸ್ನಲ್ಲಿ ಅವರಿಗೆ ಒಂದು ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದಾದ ನಂತರ ಅತಿ ಗಣ್ಯರಿಗೆ ಒಂದು ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆನಂತರ ಈ ಮಿನಿಸ್ಟರ್ ಇದ್ದಾರೆ ನೋಡಿ, ಯಾರೆಲ್ಲ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅವರ ಕುಟುಂಬಸ್ಥರಿಗೂ ಕೂಡ ಅಲ್ಲಿ ಅವಕಾಶವನ್ನ ನೀಡಲಾಗಿದೆ. ಇನ್ನು ಪ್ರಮಾಣ ವಚನ ಬೋಧಿಸುವಂಥ ವೇದಿಕೆಯಲ್ಲಿ ಕೂಡ ಸುಮಾರು 20 ಚೇರ್ಗಳನ್ನು ಹಾಕಲಾಗಿದೆ ಎನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಲೋಕಭವನದ ಸಂಪೂರ್ಣವಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಪಾಸ್ ಇಲ್ಲದೆ ಯಾರಿಗೂ ಕೂಡ ಅಲ್ಲಿ ಒಳಗಡೆ ಎಂಟ್ರಿ ಆಗಲಿಕ್ಕೆ ವ್ಯವಸ್ಥೆ ಇಲ್ಲ. ಇನ್ನು ಈ ಪ್ರಮಾಣ ವಚನವನ್ನು ನೋಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಲೋಕಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ನಾವು ನೋಡಬೇಕು ಅಂತ ಬಂದರೆ ಅವರಿಗೂ ಕೂಡ ಲೋಕಭವನದ ಹೊರಗಡೆ ಒಟ್ಟು 6 LED ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಳಗಡೆ ನಡೀತಾ ಇರುವಂತಹ ಕಾರ್ಯಕ್ರಮ ನೇರವಾಗಿ ಹೊರಗಡೆ ಅದು ಕಾಣಿಸುತ್ತೆ. ಲೋಕಭವನದ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಬ್ಲಾಕ್ ಮಾಡ್ತಾರೆ. ಜನಸಂಚಾರಕ್ಕೆ ಯಾವುದೇ ಸಮಸ್ಯೆಗಳು, ಅಲ್ಲಿ ವಾಹನ ಸಂಚಾರವನ್ನ ಸಂಪೂರ್ಣವಾಗಿ ನಿರ್ಬಂಧ ಕೂಡ ಮಾಡಲಾಗಿದೆ. ಹೀಗಾಗಿ ನಾಳೆ ನಡೆಯುವಂತಹ ಕಾರ್ಯಕ್ರಮ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಅಚ್ಚುಕಟ್ಟಾಗಿ ನಡೆಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ತರಹದ ಒಂದು ಭದ್ರತೆಯನ್ನ ಅಲ್ಲಿ ಕೈಗೊಳ್ಳಲಾಗಿದೆ. ಈಗಾಗಲೇ ಪೊಲೀಸರು ಕೂಡ ಒಂದು ಸುತ್ತಿನ ಸಭೆಯನ್ನ ನಡೆಸಿ ಪ್ರೋಟೋಕಾಲ್ ಯಾವ ರೀತಿ ನೋಡ್ಕೋಬೇಕು, ಆನಂತರ ಭದ್ರತೆಯನ್ನ ಯಾವ ರೀತಿ ನೀಡಬೇಕು, ಜನರ ಸಂಚಾರಕ್ಕೆ ತೊಂದರೆ ಆಗದ ರೀತಿ ಟ್ರಾಫಿಕ್ ಅನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಇವೆಲ್ಲವನ್ನ ಈಗ ಪೊಲೀಸ್ ಇಲಾಖೆಯಿಂದ ಕೂಡ ಚರ್ಚೆಯಾಗಿದೆ. ಅದಾದ ನಂತರ ಲೋಕಭವನದ ಅಧಿಕಾರಿಗಳು ಕೂಡ ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ 4-5 ಸುಮಾರಿಗೆ ಈ ಒಂದು ಪ್ರಮಾಣ ವಚನ ಬೋಧನೆ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪೂರ್ವಾಭಿಮುಖವಾಗಿ ನಿಂತು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಸೊ ಹೀಗಾಗಿ ನಾಳಿನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನರಿಗೆ ಪ್ರವೇಶವನ್ನ ನೀಡಿಲ್ಲ ಆದರೂ ಕೂಡ 3,000ಕ್ಕೂ ಅಧಿಕ ಜನ ಆ ಒಂದು ಲೋಕಭವನದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಹೀಗಾಗಿ ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಧರ್ಮದ ಗುರುಗಳನ್ನ ಕರೆದಿದ್ದಾರೆ, ಎಲ್ಲ ರಾಜ್ಯದ ಲೀಡರ್ಗಳನ್ನ ಕೂಡ ಕರೆದಿದ್ದಾರೆ. ಸೊ ಹೀಗಾಗಿ ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಎಲ್ಲದೂ ಪ್ರಮಾಣ ವಚನ ಕಾರ್ಯಕ್ರಮ ಒಟ್ಟಾರೆಯಾಗಿ ಯಾರನ್ನು ಕೂಡ ಮಿಸ್ ಮಾಡಲಿಕ್ಕೆ ಹೋಗಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಗಮಿಸ್ತಾರೆ ಎನ್ನುವಂತ, ಸಿಎಂ ಆಗಿದ್ದ ಸಿದ್ದರಾಮಯ್ಯನವರು ಕೂಡ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಇನ್ನುಳಿದಂತೆ ಯಾರೆಲ್ಲ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಇನ್ನೂ ಕುತೂಹಲ ಆಗಿದೆ. ಈಗಾಗಲೇ ಹೈಕಮಾಂಡ್ ನಾಯಕರು ಒಂದು ಸುತ್ತಿನ ಸಭೆಯನ್ನ ನಡೆಸಿದ್ದಾರೆ. ಕೊನೆಯದಾಗಿ 6 ಗಂಟೆಗೆ ಒಂದು ಸಭೆ ಇದೆಯಂತೆ. ಅದಾದ ನಂತರ ಪಟ್ಟಿ ಬಹುತೇಕವಾಗಿ ಫೈನಲ್ ಆಗುತ್ತೆ. ಸೊ ಹಾಗಾಗಿ ಈಗಾಗಲೇ ಎಲ್ಲ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರೆ. ನಾಳೆ ಪ್ರಮಾಣ ವಚನವನ್ನ 4-5 ಸುಮಾರಿಗೆ ಕೈಗೊಳ್ತಾರೆ. ಇನ್ನು 2 ಗಂಟೆಯ ಒಳಗೆ ಲೋಕಭವನಕ್ಕೆ ಜನರ ವಿ.ಐ.ಪಿಗಳು ಹಾಗೆ ಪಾಸ್ ಹೊಂದಿದವರು ಪ್ರವೇಶವನ್ನ ಮಾಡಬೇಕು ಅಂತ ಕೂಡ ಒಂದು ಸೂಚನೆಯನ್ನ ಹೊರಡಿಸಲಾಗಿದೆ. ಪ್ರಮೋದ್, ಮಾಹಿತಿಗೆ ಇದ್ರು